ನನ್ನ ಹೆಸರು ಡಿ ಟಿ ಪಾಟೀಲ್ ಅಂತ್ರಿ. ನಾನು ಹಿರಿಯ ನಾಗರಿಕ ಸಂಘದೊಳಗೆ ಕೃಷಿ ಮತ್ತು ವಾಣಿಜ್ಯೋದ್ಯಮ ರಾಜ್ಯ ಅಧ್ಯಕ್ಷನಾಗಿದ್ದೀನಿ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರೆ, ಯಾರೂ ಮನವರಿಕೆ ಕೊಟ್ಟು ಆ ಕೆಲಸ ಮಾಡ್ತಾ ಇಲ್ಲ. ಸಂವಿಧಾನದಾಗಿದ್ದಂತ ಕಾರ್ಯಕ್ಕೆ ತರಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತೀವಿ, ಆಗ್ತಾ ಇಲ್ಲ. ನಾನು ಈ ಸಂಘದೊಳಗೆ ಬಂದ ನಂತರ ಗ್ರಾಮೀಣ ಭಾಗದೊಳಗಿರ್ತಕ್ಕಂಥ ರೈತರಿಗೆ, ಉದ್ಯಮದಾರರಿಗೆ, ಎಕ್ಸ್ಪೋರ್ಟರ್ಸ್ಗೆ ಸಹಾಯ ಮಾಡಬೇಕು, ಏನೋ ಒಂದು ಒಳ್ಳೆ ಅವಕಾಶ ಜನರಿಗೆ ಸಿಗಲಿ ಅನ್ನೋ ಭಾವನದೊಳಗೆ ಇಲ್ಲಿ ಬಂದು 3 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಿ ಬೃಹತ್ ರ್ಯಾಲಿ 16/1/25 ಗುರುವಾರ ಮುಂಜಾನೆ 10:30 ಗಂಟೆಗೆ ನಾವು ನೆಹರು ಮೈದಾನದಲ್ಲಿ ಹೊರಡ್ತೀವಿ. ಆ ರ್ಯಾಲಿ ಒಳಗೆ ಎಲ್ಲ ರೈತರು, ವ್ಯಾಪಾರಸ್ಥರು, ಬಡಜನರು ಸಹಕಾರ ಕೊಟ್ಟರೆ ಈ ಸರ್ಕಾರದಾಗಿರ್ತಕ್ಕಂಥ ಸೌಲಭ್ಯ ನಾವು ಕೊಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಇನ್ನು ಸಾವಯವ ಕೃಷಿ ಬರಬೇಕಾಗಿತ್ತು. ನಾವು ಏನು ಮಾಡಿದ್ವಿ ಅಂದ್ರೆ ರಾಸಾಯನಿಕ ಗೊಬ್ಬರ ಹತ್ತಿ ಔಷಧ ಹೊರಹಾಕಿ ತಪ್ಪಿಟ್ಟೇವು ರೈತರು. ಮೊದಲು ಈಗ 50 ವರ್ಷ 60 ವರ್ಷದಿಂದ ಹೋದಾಗ ಸಮೃದ್ಧಿ ರೈತ ಅಂದ್ರೆ ಕೋಟಿ ವಿದ್ಯೆ ಮೇಟು ವಿದ್ಯೆ ಮೇಲನ್ನುವಂತ ಭಾವನೆ ಇತ್ತು. ರೈತನು ಬಹಳ ಆರಾಮಿದ್ದ, ಸಮೃದ್ಧಿ ಇದ್ದ. ಏನ ಸರ್ಕಾರ ಯೋಜನೆ ಬಂತಲ್ಲ, ಈ ಹಸಿರು ಕ್ರಾಂತಿ ಅಂತ ತಗೊಂಡ್ಬಂದು ಅದನ್ನು ಕಂಟಿನ್ಯೂ ಮಾಡಿದ್ರು. ಭೂಮಿ ಫಲವತ್ತತೆ ಕಡಿಮೆ ಆಗೈತಿ, ನಮ್ಮ ಶಕ್ತಿನೂ ಕಡಿಮೆ ಆಗೈತಿ, ನಾವು ವಿಷ ತಿನ್ನಾಕತ್ತೀವಿ. ಅದಕ್ಕೆ ರೈತರು ಸಾವಯವ ಕೃಷಿಗೆ ಬಂದ್ರೆ ಮೊದಲಿನ ಇದಕ್ಕೆ ಬರಬಹುದು ಅನ್ನುವಂಥದ್ದು ನಮಗೆ ಆಶೆ ಐತಿ. ಅದಕ್ಕೆ ನಾ ಸತತ ಸಾವಯವ ಕೃಷಿಗೆ ಬರ್ರಿ ಅಂತೇಳಿ ನಾ ಪ್ರಯತ್ನ ಮಾಡ್ತೇನೆ. ನಾ ಸಾವಯವ ಕೃಷಿಗೆ ಮಾಡಿದ್ರಿಂದ ರಾಜ್ಯ ಸರ್ಕಾರದವರು 2011 ಕೃಷಿ ಪಂಡಿತ್ ಪ್ರಶಸ್ತಿ ಅಂತ ಕೊಟ್ಟರು. ಮೊನ್ನೆ 2023ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತು. ಯಾಕಂದ್ರೆ ನಾನು ಮಾಡಿ ತೋರಿಸಿದ್ದೇನೆ, ಬೆಳೆ ಹೇಳುವುದಿಲ್ಲ. ನನ್ನ ಕ್ಷೇತ್ರದೊಳಗೆ ಬಂದ ಏನು ಬೆಳೆದಂತ ಭೂಮಿ ಒಳಗೆ, ಬರಡ ಭೂಮಿ ಒಳಗೆ, ಬರೇ ಕಲ್ಲಿರ್ತಕ್ಕಂಥ ಭೂಮಿ ಒಳಗೆ ನಾ ಇವತ್ತೊಂದು 15 ಎಕರೆದಾಗ 15 ಲಕ್ಷ ಉತ್ಪನ್ನ ತೆಗೆಯುವಂತ ಪ್ರಯತ್ನ ಮಾಡಿದಾಗ ಸರ್ಕಾರದವರು ಅಲ್ಲಿ ಏನು ಮಾಡಕ್ ಬರೋದಿಲ್ಲ, ದನ ಮೇಯಿಸುವಂತ ಜಾಗದಾಗ ನಾ ಮಾಡಿದ್ದಕ್ಕೆ ಸರ್ಕಾರ ಪ್ರಶಸ್ತಿ ಕೊಡ್ತು. ಇದೇ ತರ ಎಲ್ಲ ರೈತರು ಮಾಡಿದ್ದ ಆದ್ರೆ ರೈತರ ಭವಿಷ್ಯ ಒಳ್ಳೇದಾಗ್ತವೆ, ಮುಂದಿನ ಪರಿಸ್ಥಿತಿ ಬರ್ತೈತಿ ಅನ್ನುವಂಥ ಭಾವನೆ ನನಗೈತಿ. ನಾಳೆ 16ನೇ ತಾರೀಕಿರ್ತಂತ ರ್ಯಾಲಿಗೆ ಎಲ್ಲ ಸಮಾಜದವರು, ರೈತರು, ವ್ಯಾಪಾರಸ್ಥರು, ಬಡಜನರು ಹೆಚ್ಚಿನ ಒತ್ತಡ ಕೊಟ್ಟು ಸರ್ಕಾರ ಕೆಲಸ ಮಾಡಕ್ಕೆ ಅನುಕೂಲ ಆಕೈತಿ, ನಮ್ಗೆ ಸಪೋರ್ಟ್ ಕೊಟ್ಟಂಗೆ ಆಕೈತಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿಲ್ಲ ಜನರಿಗೆ. ನಾವೇನು ಪ್ರಯತ್ನ ಮಾಡೋದು ಮಾಡ್ತಿರ್ತೀವಿ. ಪತ್ರಿಕೆಯವರು, ಮಾಧ್ಯಮದವರು ನಮ್ಗೆ ಸಹಕರಿಸಿದ್ರೆ ಬಹಳ ಅನುಕೂಲ ಆಗ್ತದೆ. ಮತ್ತೊಂದಿನ ನಾವೇನು ಮಾಡ್ತೀವಿ ಒಬ್ಬೊಬ್ಬರಿಗೆ ಹೇಳ್ಬೋದು, 100 ಮಂದಿಗೆ ಹೇಳ್ಬೋದು. ಪತ್ರಿಕೆ ಬರೋದ್ರಿಂದ, ಇದಕ್ಕೆ ಬರೋದ್ರಿಂದ ನಾವಿಲ್ಲಿ ಹೆಚ್ಚಿನ ಅನುಕೂಲ ಆಗ್ತದೆ. ಅದಕ್ಕೆ ಮಾಧ್ಯಮದವರು ಇದಕ್ಕೆ ಒತ್ತು ಕೊಡ್ಬೇಕಂತ ಹೇಳಿ ನಾನು ವಿನಂತಿ. ಸಾರ್ವಜನಿಕರು ಒಬ್ಬರಿಂದ ಮತ್ತೊಬ್ಬರು ಪ್ರಚಾರ ಮಾಡೋದ್ರಿಂದ, ಒಬ್ಬರಿಂದ ಒಬ್ಬರಿಗೆ ಹೋಗೋದ್ರಿಂದ ಪ್ರಚಾರ ಹೆಚ್ಚಿಗೆ ಆಗ್ತದೆ. ಮಾಧ್ಯಮದವ್ರು ಏನ್ ಮಾಡ್ತಾರ, ನೀವೇನ್ ತಿಳ್ಕೊಂಡಿರ್ತೀರಿ ಅದನ್ನು ಮತ್ತೊಬ್ಬರಿಗೂ ತಿಳಿಸಿ 16ನೇ ತಾರೀಕು ಅಲ್ಲಿಗೆ ಎಲ್ಲರೂ ಹೆಚ್ಚಿನ ಪ್ರಮಾಣದ ಜನ ಕೂಡಿಸ್ರಿ, ಎಲ್ಲರೂ ಬರ್ರಿ, ಅನುಕೂಲ ಆಗ್ತದೆ. ಆತ್ಮೀಯ ವೀಕ್ಷಕರೇ, ಹಿರಿಯ ನಾಗರಿಕರ ಕಚೇರಿ ಒಳಗೆ ನೀವು ಇಲ್ಲಿ ನೋಡಬಹುದು, ಸಾಕಷ್ಟು ಹಿರಿಯ ನಾಗರಿಕರು ಬಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾತಕ್ಕಾಗಿ ಬಂದಾರ, ಯಾವ ಊರಿಂದ ಬಂದಾರ ಅಂತ ಅವ್ರನ್ನ ಮಾತಾಡ್ಸೋಣಂತ. ಅಮ್ಮರ ನಮಸ್ಕಾರ, ಯಾವ ಊರಿಂದ ಬಂದಿರಿ ಅಮ್ಮರ? ಬ್ಯಾಹಟ್ಟಿಯಿಂದ ಬಂದಿರಿ. ಎದಕ್ ಬಂದಿರಿ? ಕಾರ್ ಮಾಡ್ಸಕ್ ಬಂದಿರಿ, ಹೌದಲ್ಲ? ನೀವು ಯಾವ ಊರಿಂದ ಬಂದಿರಮ್ಮ? ನೀವು ಬ್ಯಾಹಟ್ಟಿಯಿಂದ ಬಂದಿರಿ, ಕಾರ್ಡ್ ಮಾಡ್ಸಕ್ ಬಂದಿರಿ. ನೀವು ಹಿರಿಯ ನಾಗರಿಕರು. ನೀವಮ್ಮ? ಹೌದಾ? ಎದಕ್ ಬಂದಿರಿ? ಕಾರ್ಡ್ ಮಾಡ್ಸಕ. ನೀವು ಹಿರಿಯ ನಾಗರಿಕರು, ಅದಕ್ಕ, ಹೌದಲ್ಲ? ಅಜ್ಜಾರ, ನೀವು ಬ್ಯಾಹಟ್ಟಿ ಅವರು ಕಾರ್ಡ್ ಮಾಡ್ಸಕ್ ಬಂದಿರಿ, ಹಿರಿಯ ನಾಗರಿಕರ ಕಾರ್ಡ್. ಆಧಾರ್ ಕಾರ್ಡ್ ತಗೊಂಬಂದಿರಿ? ಹೇಳ್ರಿ ಮರಿ, ಯಾವ ಊರಿಂದ ಬಂದಿರಿ? ಎದಕ್ ಬಂದಿರಿ? ಕಾರ್ಡ್ ಮಾಡ್ಸಕ್ ಬಂದಿರಿ. ಬರಬದಿಂದ ಬಂದಿರಿ, ಕಾರ್ಡ್ ಮಾಡ್ಸಕ್ ಬಂದಿರಿ, ಹಿರಿಯ ನಾಗರಿಕರು. ನೀವಮ್ಮ? ಯಾವ ಊರಮ್ಮ? ಬಮ್ಮಿಗಟ್ಟಿಯಿಂದ ಬಂದಿರಿ, ಕಾರ್ಡ್ ಮಾಡ್ಸಕ್ ಬಂದಿರಿ, ಹಿರಿಯ ನಾಗರಿಕರ ಕಾರ್ಡ್. ಯಾವ ಊರಮ್ಮ? ಏನಮ್ಮ? ಬಮ್ಮಿಗಟ್ಟಿಯಿಂದ ಬಂದಿರಿ. ಯಾವ ಊರಿಂದ ಬಂದಿರಮ್ಮ? ಬೇಹಟ್ಟಿ. ಎದಕ್ ಬಂದ್ರಿ? ಎದ್ರ ಕಾರ್ಡ್ ರೀ? ಹಿರಿಯ ನಾಗರಿಕರ ಕಾರ್ಡ್ ಮಾಡ್ಸಕ್ ಬಂದಿರಿ. ನಾವು ಗುಡಿಗೇರಿಯಿಂದ ಬಂದಿದ್ವಿ. ಹಿರಿಯ ನಾಗರಿಕ ಗುಡಿಗೇರಿಯಿಂದ ಬಂದಿರಿ. ಹಿರಿಯ ನಾಗರಿಕ ಕಾರ್ಡ್ ಮಾಡ್ಸಿದ್ವಿ. ಆಧಾರ್ ಕಾರ್ಡ್ ತಗೊಂಡ ಬಂದಿವಿ ಸರ್. ಆಧಾರ್ ಕಾರ್ಡ್ ತಗೊಂಡ್ಬಂದಿರಿ. ಹೌದು ಸರ್. ಯಾವ್ರಿಂದ ಬಂದಿರಿ ಅಮ್ಮರ?
ಬ್ಯಾಟಿಂದ ಬಂದಿರಿ. ಎದಕ್ ಬಂದ್ರಮ್ಮ? ಕಾರ್ಡ್ ಮಾಡ್ತಾರ. ಹಿರಿಯ ನಾಗರಿಕರ ಕಾರ್ಡ್ ಮಾಡ್ಸಕ್ ಬಂದಿರಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಪ್ರತ್ಯೇಕವಾಗಿ 5 ಕೌಂಟರ್ಗಳನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಸ್ವಯಂ ಸೇವಕರು ಕೂಡ ಇದ್ದಾರೆ. ಬಂದಂತ ಹಿರಿಯ ನಾಗರಿಕರಿಗೆ ಬೇರೆ ಬೇರೆ ಹಳ್ಳಿಗಳಿಂದ ಹಿರಿಯ ನಾಗರಿಕರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಹಿರಿಯ ನಾಗರಿಕರ ಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಪಾಪ ಅವ್ರು ತಮ್ಮ ಜೊತೆ ಆಧಾರ್ ಕಾರ್ಡ್ ಅನ್ನು ತಗೊಂಡ್ ಬಂದಾರ. ಹಂಗಾಗಿ ಅವರ ಅನುಕೂಲಕ್ಕಾಗಿ, ಅವರ ಸವಲತ್ತಿಗಾಗಿ ವಿಶೇಷವಾಗಿ ಕೌಂಟರ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೂ ಎಲ್ಲ ಹಿರಿಯ ನಾಗರಿಕರು ಇಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಹಿರಿಯ ನಾಗರಿಕರ ಕಾರ್ಡನ್ನು, ಗುರುತಿನ ಚೀಟಿಯನ್ನು ಮಾಡಿಸ್ಕೊಳ್ಳೋದಕ್ಕಾಗಿ ಕಾತರತೆಯಿಂದ ಸಾಲಿನಲ್ಲಿ ಕುಳಿತು ಕಾಯ್ತಾ ಇದ್ದಾರೆ. ಅದನ್ನ ನೀವು ಗಮನಿಸಬಹುದು. ಬರ್ರಿ, ಅವ್ರಿಗೆ ಮಾತಾಡೋದು. ಯಾವ್ರಿಂದ ಬಂದಿರಿ? ಇದ್ದಾರ ಕುಸುಗಲ್ದಿಂದ ಬಂದಿರಿ. ಎದಕ್ರಿ ಕಾರ್ಡ್ ಮಾಡ್ಸಕ್ ಬಂದಿರಿ? ಏನ್ ಆಧಾರ್ ಕಾರ್ಡ್ ತಂದಿರಿ? ಹೇಳ್ರಿ ಅಜ್ಜಾರ, ಯಾವ್ರಿಂದ ಬಂದ್ರಿ? ಕುಸುಗಲ್ಲಿಂದ. ಎದಕ್ರಿ? ಹಿರಿಯ ನಾಗರಿಕರ ಕಾರ್ಡ್ ಮಾಡ್ಸಕ್ ಬಂದಿರಿ. ಆಧಾರ್ ಕಾರ್ಡ್ ತಗೊಂಡ್ ಬಂದಿರಿ.